ಚಿಂಟು ಸ್ವಾಮಿಗಳೇ, ಕ್ಷಮಿಸಬೇಕು. ನಿಮ್ಮನ್ನು ನೋಡಲು ಜನಗಳು ಕಾಯುತ್ತಿದ್ದಾರೆ. ಕರೆಯೋಣವೇ? ಆಗಲಿ, ಒಬ್ಬೊಬ್ಬರನ್ನೇ ಕರಿ. ಎಲ್ಲರೂ ಒಬ್ರೊಬ್ರೆ ಬಂದು ಕೇಳ್ಕೊಂಡೋಗ್ಬೇಕು. ನಮಸ್ಕಾರ ಚಿಂಟು ಸ್ವಾಮಿಗಳೇ. ಏನು ಮಗನೇ, ನನ್ನಿಂದ ಏನಾಗಬೇಕು? ಏನ್ ಹೇಳೋಣ ಸ್ವಾಮಿಗಳೇ, ಏನಾದ್ರೂ ಕೆಲಸ ಮಾಡಕ್ ಹೋದ್ರೆ ಒಂದ್ ಅಡೆ ಹೊಲ್ದಾಗೆಲ್ಲ ನಾ ಬೆಳೆ ಸರಿಯಾಗಿ ಗೊತ್ತಿಲ್ಲ, ಏನ್ ಮಾಡೋದು ಸ್ವಾಮಿಗಳೇ? ಮಗನೇ, ಸ್ವಲ್ಪ ಹಿಂದೆ ನೆನ್ಪಿಸ್ಕೋ. ಸ್ವಲ್ಪ ದಿನಗಳ ಹಿಂದೆ ಇಬ್ಬರು ಮಕ್ಕಳು ಬರುತ್ತಾರೆ. ಒಂದು ಹಣ್ಣನ್ನು ಕೀಳುತ್ತಾರೆ. ಹಣ್ಣನ್ನು ಕಿತ್ತರು ಎಂದು ನೀನು ಬಾಯಿಗೆ ಬಂದು ಹಂಗೆ ಬೈದಿದ್ದೀಯ. ಅವರ ಶಾಪವೇ ಈ ನಿನ್ನ ದುಸ್ಥಿತಿಗೆ ಕಾರಣ. ಹೌದು, ನಾನು ತಪ್ಪು ಮಾಡಿಬಿಟ್ಟೆ. ಇವಾಗ ಏನು ಮಾಡಬೇಕು ಚಿಂಟು ಸ್ವಾಮಿಗಳೇ? ಏನು ಮಾಡಬೇಡ ಮಗನೇ. ಆ ಇಬ್ಬರು ಮಕ್ಕಳು ನಿಮ್ಮ ಮನೆಗೆ ಬಂದಾಗ ಅವರು ಏನು ಕೇಳಿದರೂ ಕೊಡಬೇಕು. ಮತ್ತೆ ಅವರಿಗೆ ಹಸುವಾದಾಗೆಲ್ಲ ಹೊಟ್ಟೆ ತುಂಬ ಊಟ ಇರಬೇಕು. ಅವರನ್ನು ಬೈಯಬಾರದು. ನಿಮ್ಮ ಹೊಲದಲ್ಲಿ ಏನೇ ಕಿತ್ಕೊಂಡರೂ ಬೈಯಬಾರದು. ಹಾಗೆ ಮಾಡಿದರೆ ನಿನ್ನ ಕಷ್ಟ ಎಲ್ಲ ಪರಿಹಾರವಾಗುತ್ತದೆ. ಸರಿ ಸ್ವಾಮಿಗಳೇ, ಹಂಗೆ ಮಾಡುತ್ತೇನೆ. ಯಾರು ಮತ್ತೆ ಬನ್ನಿ, ಇನ್ನೊಬ್ರು. ಹೇಳು ಮಗನೇ ಚಂದ್ರಪ್ಪ. ಸ್ವಾಮಿಗಳೇ, ನಮ್ಗೆ ತುಂಬಾ ಕಷ್ಟ ಆಗ್ತಿದೆ. ಆ ಜೀವನ ನಡೆಸಕ್ಕೂ ತುಂಬಾ ಕಷ್ಟ ಆಗ್ತಿದೆ. ದುಡ್ಡಿಲ್ಲ, ಏನಿಲ್ಲ. ಎಷ್ಟೇ ತುಡಿದ್ರು ಕೈ ಎತ್ತುತ್ತಿಲ್ಲ. ಏನ್ ಮಾಡೋದು ಸ್ವಾಮಿಗಳೇ? ಏನು ಮಾಡಬೇಡ ಕಂದ. ನೀನು ಕಷ್ಟಪಟ್ಟು ದುಡಿದು ನನಗೆ 1,000 ರೂಪಾಯಿ ಕಾಣಿಕೆಯನ್ನು ಕೊಡಬೇಕು. ಆಗ ನಿನ್ನ ಕಷ್ಟ ಎಲ್ಲ ಪರಿಹಾರ ಆಗುತ್ತದೆ. ಸರಿ ಸ್ವಾಮಿಗಳೇ. ಯಾರೋ ಇನ್ನು ಬರ್ಲಿಲ್ವೇನೆ? ಯಾರನು? ಅಯ್ಯಯ್ಯೋ ಗುಂಡಜ್ಜಿ. ಏನೋ ಕಿರಣ, ನಮ್ಮ ಅಜ್ಜಿ ಬರ್ತೈತೇನ? ಹೂನ್ಲಾ, ಬಂತು. ಹಾ, ಬರ್ಬೇಕು ಮಗಳೇ, ಬರ್ಬೇಕು. ನಿನ್ನ ಹೆಸರು ಗುಂಡಮ್ಮ ಅಲ್ಲವೇ? ತಿಂದು ಗುಂಡಮ್ಮ ಆಗಿದ್ಯಾ. ಯಾರಿಗೂ ಏನು ಸಹಾಯನೇ ಮಾಡಲ್ಲ. ಅದಕ್ಕೆ ನೀನು ಈ ಕಷ್ಟ ಅನುಭವಿಸ್ತಿದ್ಯಾ. ಏಲೆ ಮಗುಂದ, ಎದ್ದಾಳ್ತೀಯ ಇಲ್ವಾ ಮ್ಯಾಕೆ? ಮಗಳೇ, ನೀನು ತಪ್ಪು ಮಾಡುತ್ತಿದ್ದೀಯ. ನಾನು ನಿನ್ನ ಮೊಮ್ಮಗ ಅಲ್ಲ. ನಾನು ಚಿಂಟು ಸ್ವಾಮೀಜಿ. ನಾನು ಏನಾದರೂ ಕಣ್ಣು ಬಿಟ್ಟರೆ ನೀನು ಬೂದಿಯಾಗುತ್ತೀಯ. ನೀನು ನಿನ್ನ ಮೊಮ್ಮಗನಿಗೆ ಗೌರವ ಕೊಡಬೇಕು. ಅವನು ಏನೇ ಕೇಳಿದರೂ ತಂದು ಕೊಡಬೇಕು. ಅವನನ್ನು ಬೈಯಬಾರದು, ಒಡೆಯಬಾರದು. ಎಲ್ಲಿವರೆಗೂ ಈ ಥರ ಮಾಡ್ತೀಯ ನಿನಗೆ ಏನು ಕಷ್ಟ ಬರಲ್ಲ. ಹೂವ ಥರ ಇರ್ತೀಯ, ಸುಖವಾಗಿರ್ತೀಯ. ನೋಡ್ದೆ ಏಟೈತೆ ಮತ್ತೆ ಈ ಹುಡುಗಂಗೆ. ಗುಂಡಮ್ಮ, ಒಂದು ಸ್ವಲ್ಪ ಮರ್ಯಾದೆ ಕೊಡೋದು ಕಲಿ. ಚಿಂಟು ಸ್ವಾಮೀಜಿ ಅಂದರೆ ಏನಂತ ತಿಳ್ಕೊಂಡಿದ್ಯಾ? ಹೇ ಕಿರಣ, ಹೇಳೋ. ಇವನು ಅಳ್ಳನ ಇವನೇ ತೋಡ್ಕೊಂತಾವನು. ಐ ಆಮ್ ಎಸ್ಕೇಪ್. ಈ ಹುಡುಗಂಗೆ ಹಿಂಗೆ ಹೇಳಿದ್ರೆ ಕೇಳಲ್ಲ. ಮಗಳೇ, ಮೊದಲು ನನಗೆ 2,001 ರೂಪಾಯಿ ದಕ್ಷಿಣೆ ಇಡು. ನಿನ್ನ ಕಷ್ಟವನ್ನೆಲ್ಲ ಪರಿಹಾರ ಮಾಡುತ್ತೇನೆ. ಹೌದೇನು ಸ್ವಾಮಿಗಳೇ? ಇಡ್ತೀನಿ. ಅಜ್ಜಿ, ಹಂಗೆ ಹೊಡೆಯೋದು. ಅಯ್ಯಯ್ಯಮ್ಮ, ನನ್ನ ಕೆನ್ನೆ ಕಿತ್ತೋದು. ಅಯ್ಯಯ್ಯಪ್ಪ, ನನ್ನ ಮೂಗೆಲ್ಲ ಕಿತ್ತೋದಂಗೆ ಹೊಡಿತಪ್ಪ. ಅಯ್ಯ ಅನ್ಯಾಯನ ಯಾರು ಕೇಳೋರಿಲ್ವೇ? ಅಲ್ವಾ ಮನ್ಗೆಟ್ಟನ, ಇದೇನಿದು ನಿನ್ನ ವೇಷ? ನೀನು ಇಂಥವೆಲ್ಲ ಕಿತಾಪತಿ ಮಾಡ್ಕೊಂಡು ಕೋಕಂತೀಯ. ಅಜ್ಜಿ, ಹೊಡಿಬೇಡ ಕಣಜ್ಜಿ. ಅಜ್ಜಿ ಬೇ, ಹೊಡಿಬೇಡ ಕಣಜ್ಜಿ. ಇನ್ನೊಂದ್ಸಲ ಹಿಂಗೆ ಮಾಡಲ್ಲ ಕಣಜ್ಜಿ. ಹೊಡಿಬೇಡ ಕಣಜ್ಜಿ. ಅಯ್ಯಯ್ಯೋ, ಕಾಪಾಡ್ರಪ್ಪ, ನನ್ನನ್ನು ಯಾರನ್ನ ಕಾಪಾಡ್ರಪ್ಪ. ಈ ಕಿರಣನು ಬಿಟ್ಟಾಗ ನನ್ನ ಅಜ್ಜಿ, ನಾನು ಒಬ್ಬನೇ ಮಾಡಿಲ್ಲ ಕಣಜ್ಜಿ. ಹಿಂಗೆ ನಾನು ತಪ್ಪಾಯ್ತು ಕಣಜ್ಜಿ. ಇನ್ನೊಂದ್ಸಲ ಮಾಡಲ್ಲ ಕಣಜ್ಜಿ. ಈ ಹುಡುಗ ಒಂದಿನಕ್ಕನ ಕನ್ಸು ಕಾಮ್ದಂಗಿರಲ್ಲ. ನಾನು ಬೈದಿದ್ದೆ ನೆನ್ಪಿಕ್ಕೇನು ಕನ್ಸು ಕಾಮ್ತೈತಿ. ಏನು ಮಾಡ ನೀವು ಹುಡುಗನ್ನ? ಯಾಯ್ ಪಾಪ ಚಿಂಟು. ಹೇ ತರ್ಲೆ, ಎದಳ್ ಮ್ಯಾಕೆ. ಯಾಕಜ್ಜಿ ಹಿಂಗೆ ಎತ್ಕೊಂಡಿದ್ಯಾ? ಯಾಕೆ? ಯಾತಲ್ಲ ಪಾಪ, ಒಯ್ಬೇಡ ಅಂತ ಕನ್ಸು ಕಾಮ್ತಿದ್ದೆ. ಏನಜ್ಜಿ ಒಯ್ಬೇಡ ಅಂತಿದ್ನೆ? ಅಜ್ಜಿ, ಏನ್ ಗೊತ್ತೇ, ನಾನು ಸ್ವಾಮೀಜಿ ಆಗಿದ್ನಂತೆ. ನಮ್ಮೂರ ರಂಗಣ್ಣ ಮತ್ತೆ ಚಂದ್ರಪ್ಪ ಅವ್ರಿಗೆಲ್ಲನ ಬುದ್ಧಿ ಹೇಳ್ತಿದ್ದೆ. ಅವಾಗ ನೀನ್ ಬಂದ, ನಾನು ನಿಂಗೆ ಬುದ್ಧಿ ಹೇಳ್ತಿದ್ದೆ. ಅದಕ್ಕೆ ನೀನ್ ನನ್ನ ಹಿಡ್ಕೊಂಡು ದಬ ಒಯ್ಯನೆ ಕನ್ಸಗೆ. ಏನ್ ಪಾಪ, ನೀನ್ ಸ್ವಾಮೀಜಿ ಆಗಿದ್ದೆ? ಅಯ್ಯೋ ದೇವ್ರಿ. ಹೂನಜ್ಜಿ. ಅಲ್ಲ, ಮಾಲಾಷ್ಟಿನ ಕನಸಿನ ರಾಣಿ ಅಂತಂದು ಅಂತಾರೆ. ನಮ್ಮ ಚಿಂಟು ಅದೇ ಸಾಲಿಗೆ ಬಂದಲ್ಲಪ್ಪ. ನಮ್ಮ ಚಿಂಟುಗೆ ಕನಸಿನ ರಾಜ ಅಂತ ಬಿರುದು ಕೊಡ್ಬೇಕು. ಬರೀ ಕನ್ಸ್ ಕಾಮದಿ ಇಂತಾವು. ನಿಜ, ಕನ್ಸ್ ಬಿದ್ದಿತ್ತಂಗೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಿಮಗೂ ಇದೇ ಥರ ಕನ್ಸ್ ಬಿದ್ದಿತ್ತಾ?